ಮಾಗಡಿ ರಾಜ್ಯದಲ್ಲಿ ವಿದ್ಯುತ್ ವಿತರಣೆ ಮಾಡಲು ಟಾಟಾ ಪವರ್ ಕಂಪನಿ ಲಿಮಿಟೆಡ್ ಅವಕಾಶವನ್ನು ನೀಡಬಾರದು ಅಂತ ಕೆಪಿಟಿಸಿಎಲ್ ಅಧಿಕಾರಿಗಳು ಎಸ್ಕಾಂ ಮತ್ತು ನೌಕರರ ಒಕ್ಕೂಟದವರು ಪ್ರತಿಭಟನೆ ನಡೆಸಿದ್ರು. ಬೆಸ್ಕಾಂ ಮುಂಭಾಗ ನಡೆದಂತ ಎಇ ಪ್ರತಿಭಟನೆಯಲ್ಲಿ ಬೆಸ್ಕಾಂ ರವಿಕುಮಾರ್ ಮಾತನಾಡಿ, ರಾಜ್ಯದಲ್ಲಿ ಪವರ್ ಕಂಪನಿಯವರು ವಿದ್ಯುತ್ ವಿತರಣೆ ಮಾಡಲು ವಿದ್ಯುತ್ ಕ್ಷೇತ್ರಕ್ಕೆ ಕಾಲಿಡಲು ಕೆಇಆರ್ಸಿಗೆ ಅರ್ಜಿ ಸಲ್ಲಿಸಿದ್ದಾರೆ. ಖಾಸಗಿಯವರು ಲಾಭಕ್ಕೆ ಕೆಲಸ ಮಾಡುವುದರಿಂದಾಗಿ ದೊಡ್ಡ ಕಂಪನಿ ಮತ್ತು ದೊಡ್ಡ ಕಾರ್ಖಾನೆಯವರಿಗೆ ಮಾತ್ರ ಒಳ್ಳೆಯದಾಗುತ್ತದೆ. ಇದರಿಂದಾಗಿ ರೈತರು ಬಡವರಿಗೆ ಒಳ್ಳೆಯದಾಗುವುದಿಲ್ಲ. 80 ವರ್ಷದಿಂದ ಎಲ್ಲರೂ ಸಂಸ್ಥೆಯನ್ನ ಬೆಳೆಸಿದ್ದು, ಟಾಟಾ ಕಂಪನಿಯವರು ವಿದ್ಯುತ್ ಕ್ಷೇತ್ರಕ್ಕೆ ಕಾಲಿಡುವುದು ಬೇಡ ಅಂತ ವಿಭಾಗ ಮಟ್ಟದಲ್ಲಿ ಒಕ್ಕೂಟದಿಂದ ಪ್ರಾಥಮಿಕ ಹೋರಾಟ ಮಾಡಲಾಗ್ತಾ ಇದೆ ಅಂತ ತಿಳಿಸಿದ್ರು. ಕೇಂದ್ರ ಸಮಿತಿಯ ಸದಸ್ಯ ಲಕ್ಷ್ಮಣ್ ಮಾತನಾಡಿ, ರಾಜ್ಯದಲ್ಲಿ ವಿದ್ಯುತ್ ವಿತರಣೆ ಮಾಡಲು ಟಾಟಾ ಪವರ್ ಕಂಪನಿಯವರು ಪರವಾನಗಿಗಾಗಿ ಅರ್ಜಿ ಸಲ್ಲಿಸಿದ್ದು, ಇವರಿಗೆ ಅವಕಾಶವನ್ನು ನೀಡಿದರೆ ಗ್ರಾಹಕರು, ರೈತರ, ವಾಣಿಜ್ಯೋದ್ಯಮಿಗಳು ಮತ್ತು ನೌಕರರಿಗೆ ತೊಂದರೆ ಆಗ್ತದೆ. ನಮ್ಮ ಸಂಸ್ಥೆ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೇವೆ. ಅದರಿಂದಾಗಿ ಟಾಟಾ ಕಂಪನಿಯವರಿಗೆ ಅವಕಾಶ ನೀಡಬಾರದು ಅಂತ ನೌಕರರ ವಿರೋಧ ವ್ಯಕ್ತಪಡಿಸ್ತಾ ಇದ್ದು, ಗ್ರಾಹಕರು, ರೈತರು, ವಾಣಿಜ್ಯೋದ್ಯಮಿಗಳು ಮತ್ತು ಕೆಇಆರ್ಸಿಗಳಿಗೆ ಆಕ್ಷೇಪಣೆ ಅರ್ಜಿ ಸಲ್ಲಿಸಬೇಕು ಅಂತ ಮನವಿ ಮಾಡುತ್ತೇವೆ ಅಂತ ತಿಳಿಸಿದ್ರು. ಕರ್ನಾಟಕ ಗ್ರಾಮ ವಿದ್ಯುತ್ ಪ್ರತಿನಿಧಿ ಸಂಘದ ರಾಜ್ಯಾಧ್ಯಕ್ಷ ವೆಂಕಟೇಶ್ ಮಾತನಾಡಿ, ಟಾಟಾ ವಿದ್ಯುತ್ ಕಂಪನಿಯವರು ವಿದ್ಯುತ್ ವಿತರಣೆ ಮಾಡಲು ಅರ್ಜಿ ಸಲ್ಲಿಸಿದ್ದು, ಖಾಸಗಿಯವರಿಗೆ ವಿದ್ಯುತ್ ವಿತರಣೆ ಮಾಡಲು ಅವಕಾಶವನ್ನು ನೀಡಿದರೆ ಕಂಪನಿಯವರ ಮೇಲೆ ಒಂದು ಖಾಸಗಿ ಸರ್ಕಾರದ ನಿಯಂತ್ರಣವಿಲ್ಲದಂತಾಗಿ ನೌಕರರು, ರೈತರು, ಸಾರ್ವಜನಿಕರು ಮತ್ತು ವಾಣಿಜ್ಯೋದ್ಯಮಿಗಳಿಗೆ ಬಹಳ ಅನ್ಯಾಯವಾಗುತ್ತದೆ. ಅದರಿಂದಾಗಿ ವಿದ್ಯುತ್ ಶಕ್ತಿ ಕಾಯ್ದೆ 2023ರ ಸೆಕ್ಷನ್ 108ರ ಅನ್ವಯ ಅವರ ಅರ್ಜಿಯನ್ನ ತಿರಸ್ಕರಿಸಬೇಕು ಅಂತ ತಿಳಿಸಿದ್ರು. ಬೆಸ್ಕಾಂ ಎಇ ಶಿವಕುಮಾರ್ ಮತ್ತು ಶಿವರಾಜ್, ಎಇ ಮಧು, ಜೆಇ ಇನಾಯತ್, ಜೆಇ ಮತ್ತು ಕಾಂತರಾಜು ಸೇರಿದಂತೆ ಮತ್ತಿತರ ಒಂದು ಸಂದರ್ಭದಲ್ಲಿ ಹಾಜರಿದ್ದರು. ನೌಕರರ ಸಂಘಗಳ ಒಕ್ಕೂಟಕ್ಕೆ, ಕೆಪಿಟಿಸಿಎಲ್ ನೌಕರರ ಸಂಘಗಳ ಒಕ್ಕೂಟಕ್ಕೆ, ಕೆಪಿಟಿಸಿಎಲ್ ನೌಕರರ ಸಂಘಗಳ ಒಕ್ಕೂಟಕ್ಕೆ. ಆತ್ಮೀಯ ಮಾಗಡಿ ವಿಭಾಗದ ಹಾಗೂ ಎಲ್ಲ ಉಪವಿಭಾಗಗಳ ಸಮಸ್ತ ಅಧಿಕಾರಿಗಳು ಹಾಗೂ ನೌಕರರು ಬಂದವರೇ, ಏನು ನಮ್ಮ ಒಕ್ಕೂಟಗಳ ಅಧ್ಯಕ್ಷ ಅಂತಹ ಬಲರಾಮ್ ಸಾಹೇಬ್ರು ಹಾಗೂ ಕಾರ್ಯದರ್ಶಿ ಅಂತ ಈ ಬಸವಣ್ಣ ಸಾಹೇಬ್ರು, ಇಂಜಿನಿಯರ್ ಅಸೋಸಿಯೇಷನ್ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿ ಅಂತ ಬಸವಣ್ಣ ಸಾಹೇಬ್ರ ಆದೇಶ ಮೇರೆಗೆ ನಮ್ಮ ರಾಜ್ಯಾದ್ಯಂತ ಎಲ್ಲ ಕೆಪಿಸಿಎಲ್ ಹಾಗೂ ಎಸ್ಕಾಂಗಳಲ್ಲಿ ವಿಭಾಗಗಳಲ್ಲಿ ದ್ವಾರ ಸಭೆಯನ್ನ ಮಾಡಿ ನಮ್ಮ ಸಮಸ್ತ ನೌಕರರು ಮತ್ತು ಅಧಿಕಾರಿಗಳನ್ನ ಒಂದು ಅವೇರ್ನೆಸ್ ಮೂಡಿಸಬೇಕು, ಒಂದು ತಿಳುವಳಿಕೆ ನೀಡಬೇಕು ಅಂತ ಒಂದು ಸಭೆ ಕಟ್ಟಿದ್ರು. ಅಂದ್ರೆ ನೀವು ನಮಗಿನ ಹೆಚ್ಚಾಗಿ ನೀವು ಇದನ್ನು ಸಹ ಜನರಿಗೆ ತಿಳಿಸ್ಬೇಕು, ಅವೇರ್ನೆಸ್ ಈ ತರ ಇದೆ. ಸೊ ಎಲ್ಲಾರು ಒಂದಾಗಿ ರೈತ ಸಂಘಟನೆಗಳಿರ್ಬೋದು, ಕನ್ನಡ ಪರ ಸಂಘಟನೆ, ಪ್ರತಿಯೊಬ್ಬರಿಗೂ ಈಗ ಏನಕ್ಕೆ ಅಂದ್ರೆ ಯಾರ್ದೋ ಒಬ್ರು ಈಗ ನೀವೇನೇ ಇದ್ರು ಬಂದು ನಮ್ಮ ಹತ್ರ ಕೇಳ್ಬೋದು. ಬಟ್ ಒಂದು ಕಾರ್ಪೊರೇಟ್ ಕಂಪ್ನಿ ಆಯ್ತು ಅಂದ್ರೆ ಅಲ್ಲಿ ಯಾರನ್ನೂ ಒಳಗೂ ಎಂಟ್ರೂ ಮಾಡಲ್ಲ. ಸೊ ಅವ್ರದ್ದು ಏನು ಉದ್ದೇಶ ಇರುತ್ತೆ ಅಷ್ಟೇ ಇರುತ್ತೆ. ಅದರಿಂದ ಇದು ಸಾರ್ವಜನಿಕ ಆಸ್ತಿ ಆಗಿರೋದ್ರಿಂದ ನಾವೆಲ್ಲರೂ ಸೇರಿ ಉಳಿಸೋಣ.